ಈಗ ದಿಲೀಪ್ ಜಿ, ಈಗ ಇಲ್ಲಿ ಈ ಅಪಪ್ರಚಾರವನ್ನೇ ಗುರಿಯಾಗಿಟ್ಟುಕೊಂಡು ಒಂದು ತಂಡ ಹೀಗೆ ಮಾಡ್ತಾ ಇದೆ ಅಂತ ನಾವು ಕನ್ಕ್ಲೂಷನ್ಗೆ ಬರಬಹುದಾ? ಈ ಸ್ಟೇಜಲ್ಲಿ ಉದ್ದೇಶ ಅಪಪ್ರಚಾರ ಆಗೈತಿ ಇವ್ರದ್ದು. ನೋಡಿ, ಫಸ್ಟು ಒಂದು ದೂರು ಬಂತು, ಒಬ್ಬ ವ್ಯಕ್ತಿ ಬಂದ, ಅನಾಮಿಕ ಬಂದ, ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಸರ್ಕಾರ ಏನು ಯೋಚನೆ ಮಾಡ್ತು, ಯಾವುದೇ ಒಂದು ದೂರು ಬಂದರೆ ಅದನ್ನು ತನಿಖೆ ಮಾಡೋದು ಸರ್ಕಾರದ ಕರ್ತವ್ಯ. ಸೊ ಒಬ್ಬ ವ್ಯಕ್ತಿ ಅಂದರೆ ಮಾನಸಿಕ ಸ್ಥಿಮಿತ ಇಟ್ಟುಕೊಂಡವನು, ಸೊ ನಾನು ನಿಖರವಾಗಿ ಹೇಳ್ತಾ ಇದ್ದಾನೆ, ನಾನು ಇಷ್ಟೊಂದು ಅಪರಾಧನ ಭಾಗಿಯಾಗಿದ್ದೀನಿ, ಇಂತಿಂಥ ದೊಡ್ಡವರಿದ್ದಾರೆ, ನಾನು ತೋರಿಸ್ತೀನಿ ಅಂತ ಹೇಳಿದಾಗ ಸರ್ಕಾರ ಯಾವುದೇ ಹಿಂದೆ ನೋಡ್ದಲೆ, ಅಂದರೆ ಮೀನಾಮೇಷ ಎಣಿಸ್ದಲೆ ಅದಕ್ಕೊಂದು SIT ರಚನೆ ಮಾಡಿ ತನಿಖೆಯನ್ನು ಶುರು ಮಾಡುತ್ತೆ. ಓಕೆ, ಸೊ ತನಿಖೆ ಶುರು ಮಾಡಿ ಸ್ವಲ್ಪ ದಿನ ಆದ ನಂತರ ಅವನ ನಿಜವಾದ ಸ್ವರೂಪ ಗೊತ್ತಾಗ್ತಾ ಬಂತು. ಇವಾಗ ಅವನು ಕೂಡ SIT ವಶದಲ್ಲಿದ್ದಾನೆ. SIT ಇದುವರೆಗಿನ ತನಿಖೆಯ ಅದರ ಅಂಶ ಏನಂತ ಹೇಳ್ಬಿಟ್ಟು ನಮಗೇನು ಕಂಡು ಬಂದಿಲ್ಲ. ಅಂದರೆ ಇದುವರೆಗೂ ಅವನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅವನೇನಾರು ಹೌದು ಈ ಥರದವರೆಲ್ಲ ಇನ್ವಾಲ್ವ್ ಆಗಿದ್ದಾರಾ ಅಂತ ಹೇಳ್ಬಿಟ್ಟು ಏನಾದ್ರು ತನಿಖೆಯಲ್ಲಿ ಬಾಯಿ ಬಿಟ್ಟಿದ್ದಾನ ಇಲ್ವಾ ಅಂತ ಹೇಳ್ಬಿಟ್ಟು ಇದುವರೆಗೂ ಯಾರಿಗೂ ಬಂದಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದನ್ನ ಸರ್ಕಾರ ಕೂಡ ಹೊರಗಡೆ ಹಾಕಿಲ್ಲ. ಸೊ ಈಗಿನ ತನಿಖೆಯಲ್ಲಿ ಅವನು ಏನಾರು ವಾಲಂಟ್ರಿ ಬಾಯಿ ಬಿಟ್ರೆ, ಹೌದು ನನ್ನ ಈ ಹಿಂದೆ ಇಷ್ಟೊಂದು ಸಂಘಟನೆಗಳಿದಾವೆ, ನಮ್ಮ ಮೂಲ ಉದ್ದೇಶ ಈ ತರ ಒಂದು ಸ್ಥಳಕ್ಕೆ ನಾವು ಅಪಪ್ರಚಾರವನ್ನ ಮಾಡೋದು, ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತರ್ತಕ್ಕಂಥದ್ದು, ಹಾಗೆ ಸೊ ಏನಾದ್ರೂ ಒಂದು ಮಾಡಿ ಈ ಮಸಿ ಬಳಿಯುವಂತ ಕೆಲಸವನ್ನ ನಾವು ಮಾಡ್ಬೇಕಂತ ಹೇಳ್ಬಿಟ್ಟು ಏನಾದ್ರು ಒಂದು ಯೋಜನೆ ಇಟ್ಟುಕೊಂಡು ಬಂದು ಅದೇನಾದ್ರು ಸರ್ಕಾರದ ಗಮನಕ್ಕೆ ಬಂತಂದ್ರೆ, ಅಂದ್ರೆ ಹೌದು ಅಂತ ಅನ್ಸಿದ್ರೆ, ಹೇಗೆ ಮುಲಾಜಿಲ್ದಲೆ ಅವ್ರ ತನಿಖೆನ ಶುರು ಮಾಡಿದ್ರು ಹಾಗೆ ಮುಲಾಜಿಲ್ದಲೆ ಇವ್ರನ್ನು ಕೂಡ ಕೋಕ ಒಳಗಡೆ ತಂದ್ಬಿಡ್ಬೇಕಾಗತ್ತೆ. ಸೊ ನಾನ್ ಮತ್ತೆ ಅದಕ್ಕೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ ಮೊದಲೇ ನೀನ್ ತನಿಖೆ ಮಾಡ್ಬೇಕಾಗಿತ್ತು. ನೀನು ಕಂಪ್ಲೇಂಟ್ ಬಂತು, ನೀನು SIT ಮಾಡಿದೆ, ನೀನು ಎಲ್ಲ ಗುಂಡಿ ಎಲ್ಲ ತೋರಿಸ್ದೆ, ಬುಡೆ ಸ್ಟೋರಿ ಗೊತ್ತಾಯ್ತು, ಇವಾಗ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆಯಾ? ಲೋಕೇಶ್ವರ್ ಸರ್, ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಇದು ಶುರುವಾಗಿದ್ದು ಯಾರು ಈ ಬುರುಡೆ ತಗೊಂಡು ಬಂದು ಟೇಬಲ್ ಮೇಲೆ ಇಟ್ನಲ್ಲ, ಈ ವ್ಯಕ್ತಿ ಸುಮಾರು 1 ವರ್ಷದಿಂದನೇ ಪ್ರಯತ್ನ ಪಟ್ಟಿದ್ದಾನೆ. 1.5 ವರ್ಷದಿಂದ ಯಾರು ಈ ವ್ಯಕ್ತಿ ಮಾತನ್ನು ನಂಬಕ್ಕೆ ರೆಡಿ ಇರಲಿಲ್ಲ. ಹಿಂಗೆ ನಾನು ಹೂತಾಕಿದ್ದೀನಿ ಅಂತ ಹೇಳಿದ ತಕ್ಷಣ ಯಾರು ನಂಬ್ತಾ ಇರಲಿಲ್ಲ. ವಿಧಿ ಇಲ್ಲದೆ ಬುರುಡೆ ತಂದಿಟ್ಟುಬಿಟ್ಟ, ನಾನೇ ತೆಗೆದಿಟ್ಟಿದ್ದೀನಿ ನೋಡಿ ಅಂತ ಹೇಳಿ ಇಲ್ಲಿಂದ ಶುರುವಾಯ್ತು ಸರ್. ಹಾಗಾಗಿ SIT ರಚನೆ ಆಗಬೇಕು, 100 ಹೂತುಬಿಟ್ಟಿದ್ದೀನಿ, 1000 ಹೂತುಬಿಟ್ಟಿದ್ದೀನಿ ಅಂತ ಈ ಮನುಷ್ಯ ಹೇಳಿದಾಗ ಅಲ್ಲಿಂದ ಶುರುವಾಗಿದ್ದು, ಯಾವಾಗ ಆತ ನಿರೀಕ್ಷಿಸಿದ ಮಟ್ಟಕ್ಕೆ ಅಥವಾ ಆತನನ್ನು ಬೆಂಬಲಿಸಿದೆ ಎಂದು ನಂಬಲಾಗಿರ್ತಕ್ಕಂಥ ಒಂದು ತಂಡ ಏನು ನಿರೀಕ್ಷೆ ಮಾಡಿತ್ತೋ, ನಿರೀಕ್ಷೆ ನಿಜವಾಗದೇ ಇದ್ದಾಗ ಹಂತವಾಗಿ ಆ ಹುಡುಗಿಗೆ ನ್ಯಾಯ ಕೊಡಿ, ಇಲ್ಲೊಬ್ರು ಕಾಣೆಯಾಗಿದ್ರು, ಇಲ್ಲೊಬ್ರು ಮಾವುತನ್ನು ಸಾಯಿಸಿದ್ರು, ಅವ್ರಿಗೆ ನ್ಯಾಯ ಕೊಡಿ, ಇದು ಶುರುವಾಯಿತು. ಯಾವಾಗ ಈ ವಾದ ಮೂಲವಾಗಿ ಏನು ವಾದ ಶುರುವಾಗಿತ್ತೋ ಆ ವಾದ ಬೀಳಕ್ಕೆ ಶುರುವಾಯಿತು, ಅಥವಾ ಅಂದುಕೊಂಡ ಮಟ್ಟಕ್ಕೆ ಸಕ್ಸಸ್ ಸಿಗ್ಲಿಲ್ವೋ ಅವಾಗ ಇದೆಲ್ಲ ಶುರುವಾಯ್ತಲ್ಲ, ಇದೆಲ್ಲವೂ ತಂಡದ ಭಾಗ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ಅಲ್ಲಿ ಶುರುವಾಗಿದ್ದು ಬುರುಡೆಯಿಂದ ಸರ್, ಬಿಟ್ಬಿಟ್ಟು ಆಮೇಲೆ ಅವ್ರ ಕಾಣೆ ಆಗಿದ್ರು, ಆ ಕಂಪ್ಲೀಟ್ ಅದು ರಿಓಪನ್ ಮಾಡಿ ಅದಕ್ಕೆ ಸಂಬಂಧ ಇಲ್ಲ. ಇಲ್ಲಿ ಅದು ಸಂಬಂಧ ಇದು ಸಂಘಟಿತ ಅಪರಾಧದ ಕೋಕಾ ವಿಚಾರಕ್ಕೆ ತರೋದಾದ್ರೆ, ಅವನು ನೆಕ್ಸ್ಟ್ ಈಗ ಏನು ಸ್ಟೇಟ್ಮೆಂಟ್ ಕೊಟ್ಟಕ್ಕೆ ಹೊರಟಿದ್ದಾನೆ, ನನಗೆ ಅವರೇ 1.5 ವರ್ಷದ ಕಾಂಟ್ಯಾಕ್ಟ್ ಮಾಡಿದ್ರು, ಆಮೇಲೆ ಡೆಲ್ಲಿ ಕರ್ಕೊಂಡು ಹೋದ್ರು, ಬುಲ್ಡೆ ತೋರಿಸಿದ್ರು, ಕೊಟ್ರು, ದುಡ್ಡು ಕೊಟ್ರು, ಆಮೇಲೆ ಹಿಂಗೆಲ್ಲ ಸೇರ್ಕೊಂಡ್ರು, ಹಿಂಗೆಲ್ಲ ಮೀಟಿಂಗ್ ಮಾಡ್ತಿದ್ವು, ಹಿಂಗೆಲ್ಲ ಆಗ್ತಿತ್ತು ಅಂತ ಏನು ಸ್ಟೋರಿ ಈಗ ಕೊಟ್ಟಿದ್ದಾನೆ, ಅದಕ್ಕೆ ಸಪೋರ್ಟ್ ಆಗಿ ಏನಾಗಿದೆ, ತನಿಖೆ ಸಮಯದಲ್ಲಿ ಅವನು ಏನು ಹೇಳಿದ್ದ ಅದೆಲ್ಲದೂ ಸುಳ್ಳಾಗಿದೆ. ಅವ್ನು ಫಸ್ಟ್ ಏನು ಹೇಳಿದ್ದಾನೆ ಅದೆಲ್ಲ ಸುಳ್ಳಾಗಿದೆ. ಸೊ ಈಗ ಏನು ಹೇಳ್ತಾ ಇದ್ದಾನಲ್ಲ, ಇದಕ್ಕೆ ಅದು ಸಪೋರ್ಟ್ ಆಗ್ತಾ ಐತೆ. ಅಂದ್ರೆ ಇವರು ಸುದ್ದಿ ಮಾಡಿ ಅನ್ಸಾಲ್ವ್ ಆಗಿರ್ಬೇಕು, ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಆಗ್ಬಾರ್ದು ಯಾವ್ದನ್ನು. ಸೊ ಅಲ್ಲೇನೋ ಅಲ್ಲಿ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಕೆಟ್ಟ ಹೆಸರು ಬರಬೇಕು. ಈ ತರದ ಕೆಲಸ ನಾವು ಹಿಂದೆ ಸೌಜನ್ಯ ಪ್ರಕರಣದಲ್ಲೂ ಮಾಡ್ಕೊಂಡ್ ಬಂದಿದ್ರು. ಮತ್ತೆ ಇನ್ನೊಂದು ಯಾವ್ದು ಪದ್ಮಲತಾನೆ ಅದು ಇನ್ನೊಂದ್ರಲ್ಲಿ, ಯಾಕಂದ್ರೆ ಅದ್ರ ತನಿಖೆಗಳಾಗಿದೆ, CID ತನಿಖೆ ಆಗಿದೆ, CBI ತನಿಖೆ ಆಗಿದೆ, ಟ್ರಯಲ್ ಆಗಿದೆ. ನಮ್ಮ ಸಿಸ್ಟಮ್ ಅಲ್ಲಿ ಅದೇ ಲಾಸ್ಟ್ ಜೊತೆಗೆ ಅದು ಸೇರಿಸ್ಕೊಂಡ್ರು ಸರ್. ಆಮೇಲೆ ಮಾತಾಡಕ್ ಶುರು ಮಾಡಿದ್ರು. ನಾನು ಅದನ್ನ ಹೇಳ್ತಿರೋದು, ಇದ್ರ ಲಾಸ್ಟ್ ಸ್ಟೇಜ್ ಕೋರ್ಟ್, ಅಲ್ಲಿವರೆಗೂ ಟ್ರಯಲ್ ಆಗೋಗಿದೆ. ನೀವು ಹೋಗಿದ್ರೆ ಅಪೀಲ್ ಹೋಗ್ಬೇಕಾಯ್ತು. ನಾನ್ ನಂಬಲ್ಲ ಇದನ್ನ, ಸಾಕ್ಷಿ ಇವರು ಉಲ್ಟಾ ಮಾಡಿದ್ದಾರೆ, ಪ್ರಭಾವ ಬಳಸಿದ್ದಾರೆ, ಇದನ್ನ ಜೋರು ಕೂಗಿದ್ದೇನೆ. ನೀವ್ ಏನೇ ಹೇಳೋದಿದ್ರು ನ್ಯಾಯಾಲಯದಲ್ಲಿ ಹೇಳಬೇಕು, ಯೂಟ್ಯೂಬ್ ಅಲ್ಲ. ಯೂಟ್ಯೂಬ್ ಅಲ್ಲಿ ನೀವು ಸುಳ್ಳು ಮಾಹಿತಿಗಳನ್ನೇ ಕೊಡ್ತಾ ಹೋದಂಗೆ ಜನರಲ್ಲಿ ಒಂದು ಅಶಾಂತಿ ಉಂಟಾಗಕ್ಕೂ ಕಾರಣ ಆಗ್ತೀರ ನೀವು. ಅಂದ್ರೆ ಕ್ರೈಮ್ ಮಾಡಕ್ ಹೋಗ್ತಾ ಇದ್ದಂಗೆ ಆಗುತ್ತೆ ನೀವು. ಸೊ ಈ ವ್ಯವಸ್ಥೆನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ.
ನೀವು ಒಂದೇ ಸತಿ ಎಲ್ಲ ಇದು ಮಾಡ್ತಾ ಇರೋದು. ಓಕೆ, ಡಿಡ್ ಲಾಟ್ ಆಫ್ ಟೈಮ್. ಅದಕ್ಕೆ ಇತಿಹಾಸನೂ ಐತೆ. ಕೇಸ್ ರಿಜಿಸ್ಟರ್ ಆಗಿದೆ ಆಗಿಲ್ಲ ಅನ್ನೋದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರುತ್ತದು. ಬಟ್ ಹಗರಣಗಳು ನೀವು ರೈಸ್ ಮಾಡಿ ರೋಡಿಗೆ ಬಂದು ಹೋರಾಟಗಳು ಕಟ್ಟಿ ಇಲ್ಲದ್ದು ಸುಳ್ಳು ಹೇಳಿ ಮಾಡಿದ್ದು ಯೂಟ್ಯೂಬಲ್ಲಿ ಹಂಚಿರೋದು, ಅದೇನು ಅದರಿಂದ ಹಿಡಿದು ಜರ್ಮನ್ ಪೇಪರ್, ಇದೆಲ್ಲದಕ್ಕೂ ಏನೊಂದು ಸರ್ಕಲ್ ಇದೆ, ಅದೆಲ್ಲ ಈಗ ತನಿಖೆಲಿ ಈಚೆಗೆ ಬರುತ್ತೆ. ಓಕೆ, ಹಂಗಂದಾಗ ನೀವು ಡ್ಯಾಮೇಜ್ ಮಾಡಕ್ಕೋಸ್ಕರ ಹೊರಟಿದ್ದೀರಾ, ನ್ಯಾಯ ಕೊಡಕ್ಕಲ್ಲ. ನೀವು ಕ್ರೈಮ್ ಮಾಡಕ್ ಹೊರಟಿದ್ದೀರಾ, ಓಕೆ, ಒಬ್ಬನ ಮಾನಹಾನಿ ಮಾಡಕ್ ಹೊರಟಿದ್ದೀರಾ. ಸೊ ಇದು ವಿಚಾರಕ್ಕೆ ನಿಮ್ಮನ್ನ ರೆಗ್ಯುಲೇಟ್ ಮಾಡಬೇಕು. ಮತ್ತೆ ಇದು ಬರೀ ಹೆಗ್ಡೆ ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದಂತ ಆಗ್ತಿಲ್ಲ ಇಲ್ಲಿ. ಓಕೆ, ಬರೀ ಧರ್ಮಸ್ಥಳದಂತ ಪ್ರಶ್ನೆ ಇಲ್ಲ, ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗೈತಿ ಇಲ್ಲಿ. ಸೊ ಎಲ್ಲರ ಮೇಲೂ ಕ್ರೈಮ್ ಮಾಡ್ದಂಗಾಗಿದೆ ಇದು. ಸೊ ಇದನ್ನ ಹೆಂಗ್ ಸರಿ ಮಾಡೋದು? ಓಕೆ, ಅದಕ್ಕೆ ಯಾವ್ದಾದ್ರು ಸರಿಯಾದ ಕಾನೂನು ಅಂತ ನಮ್ಮಲ್ಲಿ ಈಗ ಸದ್ಯಕ್ಕಿರೋದು ಕೋಕಾ. ಅದಕ್ಕೆ ಅದನ್ನ ಅಪ್ಲೈ ಮಾಡಬಹುದು ಅಂತ ಆದ್ರೂ ಅದಕ್ಕೊಂದು ಕಮಿಟಿ ಇದೆ, ಹೋಮ್ ಸೆಕ್ರೆಟರಿ ಲೆವೆಲ್ ಅಲ್ಲಿ ಕಮಿಟಿ ಇದೆ. ಅಲ್ಲಿಗೆ ಇವ್ರು ರಿಪೋರ್ಟ್ ಕೊಡ್ಬೇಕೆಲ್ಲ. ಅವರು ಎಸ್ ನೀವು ಇನ್ಕ್ಲೂಡ್ ಮಾಡಿ ಸೆಕ್ಷನ್ ಅಂದಾಗ ಮಾತ್ರ ಇವ್ರು ಆಡ್ ಮಾಡಬೇಕು. ಇವ್ರು SIT ಅವ್ರು ಮಾಡಕ್ ಬರೋದಿಲ್ಲ. ತಮ್ಗೆ ಅದು ಒಂದು ಮಾಹಿತಿ. ಕೇಶವ್ ಅವರೇ, ಈಗ ಇವರು ಯಾವಾಗೆಲ್ಲ ಅವ್ರಿಗೆ ನ್ಯಾಯ ಸಿಕ್ಕಲಿಲ್ಲ, ಅಲ್ಲಿ ಅತ್ಯಾಚಾರ ಆಗಿತ್ತು, ಅವ್ರು ಕಾಣೆಯಾಗಿದ್ರು, ಡೆಡ್ ಬಾಡಿ ಸಿಕ್ತು, ಆಮೇಲೆ ಇನ್ಯಾರಿಗೋ ಅನ್ಯಾಯ ಆಗಿತ್ತು, ಅವರನ್ನು ಸಾಯಿಸ್ಬಿಟ್ರು, ಇವ್ರು ನಾಪತ್ತೆ ಆದರು, ಈ ಥರದ ವಿಷಯ ಆಗಿಂದಾಗಲೇ ಸುಮಾರು ಒಂದು 12-14 ವರ್ಷಗಳಿಂದನೂ ಕೂಡ ಬಲವಾಗಿ ಕೇಳಿ ಬರ್ತಾ ಇದೆ. ಇದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರಿಗೂ ಅವ್ರ ವಿರುದ್ಧವಾಗಿ ಇದ್ದಂಥ ವಿಚಾರಗಳು. ನೀವು ಯಾಕೆ ಅವತ್ತಿಗೆ ಕಾನೂನು ಕ್ರಮಕ್ಕೆ ಆಗ್ರಹ ಮಾಡಲಿಲ್ಲ? ನೀವು ಅವತ್ತಿಗೆ ಯಾಕೆ ನೀವು ಸಿಡಿದೇಳಲಿಲ್ಲ? ಕಾನೂನು ಕ್ರಮಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಿ ಆಗಿದೆ. ಎಲ್ಲಾ ರೀತಿಯ ಕಾನೂನು ಕ್ರಮ ಅವರ ಮೇಲೆ ತಗೊಂಡಾಗಿದೆ. ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಬಾರ್ದು, ಕ್ಷೇತ್ರದ ಬಗ್ಗೆ ಅಥವಾ ಇಲ್ಲಿಯ ಕೆಲವು ಮಾಧ್ಯಮಗಳಿಗೆ ನಿರ್ಬಂಧ ಹೇರಬೇಕು, ಬೇಡದ ವಿಚಾರಗಳನ್ನು ಪ್ರಚಾರ ಮಾಡಬಾರ್ದು ಅಂತ ಹೇಳುವಂತ ವಿಚಾರದಲ್ಲಿ ಕೋರ್ಟಿನ ಸ್ಟೇ ತಂದಾಗಿತ್ತು. ಆದ್ರೆ ಒಂದು ವರ್ಗ ಅದನ್ನು ಯಾವುದನ್ನು ಕ್ಯಾರೆ ಮಾಡದೆ ನಾನೇ ನಡೆದದ್ದು ದಾರಿ, ನಾನೇ ಹೇಳಿದ್ದು ಸರಿ, ನಾನು ಹೇಳುತ್ತಿರುವುದು ಸರಿ, ಇದೆಲ್ಲ ಸುಳ್ಳು, ನನ್ನನ್ನೇ ನಂಬಬೇಕು, ಬೇರೆ ಯಾರನ್ನೂ ನಂಬಬಾರ್ದು ಅಂತೇಳಿ ಎಲ್ಲಾ ಸಭೆಗಳನ್ನು ಅಲ್ಲಲ್ಲಿ ಸಭೆಗಳನ್ನು ಮಾಡಿ ಆ ಸಭೆಗಳಲ್ಲಿ ಕ್ಷೇತ್ರದ ಬಗ್ಗೆ ಬೇಡದ ಮಾತುಗಳನ್ನು ಹೇಳುದು, ಧರ್ಮಾಧಿಕಾರಿಗಳ ಬಗ್ಗೆ ಬೇಡದ ಮಾತನ್ನು ಹೇಳುದು, ಇಲ್ಲಿಯ ಜನರ ಬಗ್ಗೆ ಬೇಡದ ಮಾತುಗಳನ್ನು ಹೇಳುದು, ಇಲ್ಲಿ ಆಟೋ ಡ್ರೈವರ್ಸ್ ಬಗ್ಗೆ ಬೇಡದ ಮಾತುಗಳನ್ನು ಹೇಳುದು, ವ್ಯಾಪಾರಸ್ಥರ ಬಗ್ಗೆ ಬೇಡದ ಮಾತುಗಳನ್ನು ಹೇಳುದು, ಎಲ್ಲಾ ರೀತಿಯಲ್ಲೂ ಆದ್ರೂ ಕಾನೂನಿಗೆ ಯಾವುದೇ ರೀತಿಯ ಗೌರವ ಕೊಡದೆ ಜಡ್ಜಿಗೆ ಬೈಯುವಂತದ್ದು, ಆಮೇಲೆ ನಾನೇ ಹೇಳಿದ್ದು ಸರಿ ಅಂತ ಹೇಳುವಂತದ್ದು ಎಷ್ಟೋ ವಿಚಾರಗಳು ನಡೆದಿವೆ ಸರ್. ಅವರಿಗೆ ಕಾನೂನು ಈ ಬೇರೆ ಯಾವುದೇ ವಿಚಾರಗಳಲ್ಲಿ ಅವರಿಗೆ ಗೌರವವೇ ಇಲ್ಲ. ಅವರು ಏನು ಹೇಳ್ತಾರೆ ಅದನ್ನು ಸತ್ಯ ಅಂತೇಳಿ ಜನ ನಂಬಬೇಕು. ಕಾನೂನಿಗೂ ಕೂಡ ಗೌರವ ಕೊಡದಂತ ಗುಂಪು ಅದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಸರ್. ಮತ್ತಷ್ಟು ಮಾತಾಡಿಸ್ತೀನಿ. ಕಾನೂನು ಪ್ರಕಾರ ಏನು ಹಾಗಾದ್ರೆ? ಕೋಕಾ ಹಾಕಿದ ಮೇಲೆ ಏನಾಗುತ್ತೆ ಅವರ ಕಥೆಗಳು? ಅಪಪ್ರಚಾರ ಆಗಿದ್ರೆ ಏನಾಗುತ್ತೆ? ಎಲ್ಲರೂ ಒಳಗೊಳ್ತಾರ ಇದರಲ್ಲಿ ಅಥವಾ ಒಂದು ತಂಡ ಮಾತ್ರ ಒಳಗೊಳ್ಳುತ್ತಾ?